ನಮಸ್ಕಾರ, ಗುಡ್ ಈವ್ನಿಂಗ್. ನಾನು ಹರೀಶ್ ನಾಗರಾಜು. ಇಂಡಿಯಾ ಲಾಕ್ಡೌನ್ ಆಯಿತು. ಇವತ್ತು 7ನೇ ದಿವಸಕ್ಕೆ ಕಾಲಿಟ್ಟಿದ್ದೇವೆ. ಸ್ಟೇ ಹೋಮ್, ಸ್ಟೇ ಸೇಫ್. ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಹೌದು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಒಂದಷ್ಟು ದೊಡ್ಡ ಆತಂಕವನ್ನು ತರ್ತಾ ಇದೆ. ದೆಹಲಿ ಜಮಾಯತ್ ಕಾರ್ಯಕ್ರಮದಲ್ಲಿ ಕೊರೋನಾ ಕೇಕೆ ಹಾಕ್ತಿದೆ ಅಂತ ಅನಿಸ್ತಾ ಇದೆ. ದೇಶದಲ್ಲಿ 1830, ರಾಜ್ಯದಲ್ಲಿ 54 ಜನರಿಗೆ ಸೋಂಕಿನ ಭೀತಿ ಇದೆ. ದೆಹಲಿಗೆ ಹೋಗಿದ್ದ 54 ಜನರ ಪೈಕಿ 52 ಜನ ಟ್ರೇಸ್ ಔಟ್ ಆಗಿದ್ದಾರೆ. ಇನ್ನು ಇಬ್ಬರನ್ನ ಟ್ರೇಸ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಬೀದರ್, ಬಳ್ಳಾರಿ ಮತ್ತು ಬೆಳಗಾವಿ ಭಾಗದಿಂದ ಬ್ರೇಕಿಂಗ್ ನ್ಯೂಸ್. ಒಟ್ಟು 54 ಜನರಲ್ಲಿ 13 ಜನ ಆರೋಗ್ಯ ಇಲಾಖೆ ನಿಗಾ ಇಟ್ಟಿದ್ದಾರೆ. 26 ಜನ ಬೀದರ್ನಿಂದ, 10 ಜನ ಬೆಳಗಾವಿಯಲ್ಲಿ ಮತ್ತು 3 ಬಳ್ಳಾರಿಯಲ್ಲಿ ಪತ್ತೆಯಾಗಿದ್ದಾರೆ. 52 ಆಯಿತು. ಇನ್ನಿಬ್ಬರಿಗೋಸ್ಕರ ಇನ್ನು ಹುಡುಕಾಟ ನಡೆಸ್ತಾ ಇದೆ. ದಯವಿಟ್ಟು ನೀವು ಎಲ್ಲಿದ್ದೀರಾ, ಯಾರು ನೀವು, ಯಾವ ಮನೇಲಿ ಇದ್ದೀರಾ, ನಮಗೆ ತಿಳಿಸಿ. ನಿಮ್ಮ ಹೆಸರನ್ನ ಎಲ್ಲೂ ಕೂಡ ಹೊರಗಡೆ ಹೇಳಲ್ಲ, ಗೌಪ್ಯವಾಗಿಡ್ತೀವಿ. ನಿಮ್ಮ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಸ್ವತಃ ಆರೋಗ್ಯ ಸಚಿವರಾದಂತಹ ಬಿ ಶ್ರೀರಾಮುಲು ಅವರು ಟ್ವೀಟ್ ಕೂಡ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಶಿರಾ ವ್ಯಕ್ತಿ ಸಾವನ್ನಪ್ಪಿದ್ರು, ಅವರು ಕೂಡ ಅಲ್ಲೇ ಹೋಗಿದ್ರು. ಈಗ ಉಳಿದವರ ಆರೋಗ್ಯದ ಮೇಲೆ ನಿಗಾ ವಹಿಸಲಾಗಿದೆ. ಕರೋನಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ರಕ್ತ ಮಾದರಿಯನ್ನು ಸಂಗ್ರಹ ಮಾಡಿದ್ದಾರೆ. ಎಲ್ಲರನ್ನೂ ಕೂಡ ಹೋಮ್ ಕ್ವಾರಂಟೈನ್ ಇಟ್ಟಿದ್ದಾರೆ ಅಧಿಕಾರಿಗಳು. ಈ ಕ್ಷಣ ಬರ್ತಿರುವಂತಹ ಮಾಹಿತಿ. ದೆಹಲಿಯ ಜಮಾತ್ ಸಭೆಗಾಗಿ ಸುಮಾರು 26 ಜನ ಮಾರ್ಚ್ 17ರಂದು ಹೋಗಿ ಬಂದಿದ್ದಾರೆ. ಅಂದರೆ ಅವರು ಈಗಾಗಲೇ ತಮ್ಮ ಕ್ವಾರಂಟೈನ್ ಪೀರಿಯಡನ್ನು ಮುಗಿಸಿದ್ದಾರೆ. ಅವರು ಬಂದಾಗಿನಿಂದ ನಾವು ಅವರನ್ನು ಗೃಹದಲ್ಲಿ ನಿರ್ಬಂಧದಲ್ಲಿ ಇರಿಸಿದ್ದೇವೆ. ಆ ಎಲ್ಲ 26 ಜನರಿಗೆ ಯಾರಿಗೂ ಕೂಡ ಇದುವರೆಗೆ ಈ ಸೋಂಕಿನ ಲಕ್ಷಣಗಳು ಕಂಡು ಬಂದಿಲ್ಲ. ಆದರೆ ಈಗ ದೆಹಲಿಯಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ಸೋಂಕು ಕಂಡು ಬಂದಿರೋದ್ರಿಂದ ಈ ಎಲ್ಲ 26 ಜನರ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಟೆಸ್ಟ್ ಮಾಡಿಸಿ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಆ ಪ್ರಕಾರ ಇವತ್ತು ನಾವು ಅವರ ಎಲ್ಲರದ್ದು ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಪರೀಕ್ಷೆಗೋಸ್ಕರ ಗುಲ್ಬರ್ಗಾದ ವಿಧಿವಿಜ್ಞಾನ ಸಂಸ್ಥೆಗೆ ಕಳಿಸ್ಕೊಟ್ಟಿದ್ದೀವಿ. ಅದು ಮಾಹಿತಿ ಬಂದ ಮೇಲೆ ಎಲ್ಲರಿಗೂ ತಿಳಿಸ್ತೇವೆ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಪಾಸಿಟಿವ್ ಕೇಸಸ್ಸು ಇದುವರೆಗೆ ಇಲ್ಲ. ಈ 26 ಜನರದ್ದು ಈಗ ಟೆಸ್ಟ್ ರಿಪೋರ್ಟ್ ಬಂದ ನಂತರ ನಮಗೆ ಮುಂದಿನ ಮಾಹಿತಿ ದೊರಕುತ್ತದೆ. ಅಲ್ಲಿವರೆಗೆ ಯಾವುದೇ ಸೋಂಕಿನ ವ್ಯಕ್ತಿ ಇದ್ದಾರೆ ನಮ್ಮಲ್ಲಿ ಅನ್ನೋದು ಸರಿಯಾದ ವಿಚಾರ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಿಲ್ಲಾಧಿಕಾರಿ ಮಹದೇವ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟರು.